ಕಾಳಿನ ಲಡ್ಡು. ಸೊ ಅದಕ್ಕೋಸ್ಕರ ಒಂದು ಬೌಲ್ಗೆ ನಾನು 2 ಬೌಲು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಸೊ ಕಡಲೆ ಹಿಟ್ಟು 2 ಬೌಲು ಮತ್ತು ಒಂದು ಸ್ವಲ್ಪ ಉಪ್ಪು, ಒಂದು ಚಿಟಿಕೆ ಬೇಕಿಂಗ್ ಸೋಡಾ ಅಥವಾ ಬೇಕಿಂಗ್ ಪೌಡರ್ ಯಾವ್ದಾದ್ರು ಯೂಸ್ ಮಾಡ್ಕೋಬೋದು. ಹಾಗೆ ಹಾಕಿ ಕಲಸಿ ಚೆನ್ನಾಗಿ ಕಲಿಸ್ಬಿಟ್ಟು ನೀರು ಹಾಕ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು ಲಂಪ್ಸ್ ಇಲ್ದಲೆ ಹಿಟ್ಟನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ. ನೋಡಿ ನಾನು ಇಲ್ಲಿ ಕಲಿಸ್ತಾ ಇದ್ದೀನಿ. ಸೊ ನೀವು ಎಷ್ಟು ಹಿಟ್ಟು ಕಡಲೆ ಹಿಟ್ಟು ತೊಗೊಂಡಿರ್ತೀರಲ್ವ ಅಷ್ಟು ಅದಕ್ಕಿಂತ ಅರ್ಧ ಸಕ್ಕರೆನ ಯೂಸ್ ಮಾಡಿಕೊಂಡ್ರೆ ಸಾಕು ಇದಕ್ಕೆ. ಸೊ ನೋಡಿ ಚೆನ್ನಾಗಿ ಲಂಪ್ಸ್ ಇಲ್ದಲೇ ಇರೋ ಥರ ನಾನು ಏನು ಮಾಡ್ತಾಯಿದ್ದೀನಿ, ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಬೇಕಾಯಿತು, ಒಂದೊಂದು ಲಂಪ್ಸ್ ಇದೆ ನೋಡಿ. ಸೊ ನೋಡಿ ಈ ಥರ ಹಿಟ್ಟನ್ನು ಪ್ರಿಪೇರ್ ಮಾಡ್ಕೊಂಡು ಇದಾಯಿತು. ಸೊ ಹಿಟ್ಟು ನೋಡಿ ನಾನು ತೋರಿಸ್ತಾ ಇದ್ದೀನಿ ಹಿಟ್ಟು ಯಾವ ಥರ ರೆಡಿ ಆಗಿದೆ ಅಂತ. ಸೊ ಈ ಕನ್ಸಿಸ್ಟೆನ್ಸಿಲಿ ಇಟ್ಟಿದ್ರೆ ನಿಮ್ಮದು ಬೂಂದಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನು 2 ಬೌಲ್ ಕಡಲೆ ಹಿಟ್ಟು ತೊಗೊಂಡಿದ್ವಲ್ಲ, ಇಲ್ಲಿ ಒಂದು ಬೌಲು ಒಂದು ಸ್ವಲ್ಪ ಸಕ್ಕರೆನ ಈ ಬೇರೆ ಪಾತ್ರೆಗೆ ಹಾಕಿ ಸ್ವಲ್ಪ ನೀರು ಹಾಕಿ ಪಾಕ ಮಾಡೋಕ್ಕೆ ಇಟ್ಟಿದ್ದೀನಿ. ಸೊ ಅದೇ ಥರ ಈ ಕಡೆ ಎಣ್ಣೆ ಕೂಡ ಕಾದಿತ್ತು. ಸೊ ಬೂಂದಿಗೆ ಜಾಲರಿ ಇರುತ್ತಲ್ಲ ನಿಮ್ಮ ಮನೆಗೆ, ವಡೆ ಅದೆಲ್ಲ ಕರಿಯೋದಕ್ಕೆ, ಅದರಲ್ಲೇ ಬೂಂದಿ ಕಾಳಿನ ಹಿಟ್ಟನ್ನು ಕೂಡ ಬಿಟ್ಟರೆ ಆಯಿತು. ಸೊ ನೋಡಿ ಇಲ್ಲಿ ಹಿಟ್ಟನ್ನು ಎಷ್ಟು ನೀಟಾಗಿ ಬಿಟ್ಟಿದ್ದೀವಿ. ಸೊ ಕಾಳು ಕೂಡ ಏನಾಗ್ತಾಯಿದೆ, ರೆಡಿ ಆಗ್ತಿದೆ. ಸ್ವಲ್ಪ ಕಲರ್ ಬರೋ ತನಕ ಬಿಡಿ. ಸ್ವಲ್ಪ ಕಲರ್ ಬಂದ ಕೂಡಲೇ ನಾವೇನು ಮಾಡೋಣ, ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಬೂಂದಿ ಕಾಳು. ಸೊ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡ್ರೆ ಈ ಥರ ನಮ್ಮದು ಬೂಂದಿ ಕಾಳು ಏನಾಗುತ್ತೆ, ರೆಡಿ ಆಗುತ್ತೆ. ಸೊ ಸ್ವಲ್ಪ ನಾನೇನು ಮಾಡಿಬಿಟ್ಟೆ, ಇದನ್ನು ಅಂದರೆ ಪಟಪಟ ಅಂತ ಬಡದ್ರಿಂದ ಉದ್ದುದ್ದ ಆಗಿದೆ. ಸೊ ನೀವು ಹಾಗೇನು ಮಾಡೋಕ್ಕೆ ಹೋಗಬೇಡ್ರಿ. ಸೊ ಚೆನ್ನಾಗಿ ಇದೇ ಥರ ಎಲ್ಲ ನಾವೇನು ಕಲಸಿಟ್ಕೊಂಡಿದ್ವಲ್ಲ ಹಿಟ್ಟು, ಅದನ್ನು ಎಲ್ಲದನ್ನು ಪ್ರಿಪೇರ್ ಮಾಡಿಕೊಂಡ್ರೆ ಬೂಂದಿ ಕಾಳು ಇದರಿಂದ ನಮಗೆ ಎಷ್ಟಾಗುತ್ತೆ ಅಂದರೆ, ಒಂದು 2 ಬೌಲ್ ಕಡಲೆ ಹಿಟ್ಟು ಯೂಸ್ ಮಾಡಿರೋದ್ರಿಂದ ಒಂದು 10 to 12 ಅಥವಾ 13 ಲಡ್ಡು ಉಂಡೆಗಳು ರೆಡಿ ಆಗುತ್ತೆ. ಸೊ ಅದೇ ಥರ ನೆಕ್ಸ್ಟ್ ಬ್ಯಾಚನ್ನು ಕೂಡ ನಾನು ಹಾಕ್ತಾ ಇದ್ದೀನಿ ನೋಡಿ. ಅದೇ ಥರ ಹಿಟ್ಟನ್ನು ಎಣ್ಣೆಗೆ ಬಿಟ್ಟಿದ ತಕ್ಷಣ ಸ್ವಲ್ಪ ಫ್ರೈ ಆಗೋಕ್ಕೆ ಬಿಡಿ. ಈ ಕಡೆ ನಮ್ಮ ಪಾಕ ಕೂಡ ಏನಾಗಿರುತ್ತೆ, ರೆಡಿಯಾಗಿರುತ್ತೆ. ನಾನು ಅದಕ್ಕೊಂದು ಏಲಕ್ಕಿ ಮತ್ತು ಸ್ವಲ್ಪ ನೀರು ಹಾಕಿ ಕುದಿಯೋಕ್ಕೆ ಬಿಟ್ಟಿದ್ನಲ್ವ. ಸೊ ಈ ಕಡೆ ಬೂಂದಿ ಕಾಳನ್ನು ಕೂಡ ಅದೇ ಟೈಮಲ್ಲಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಆ ಕಡೆ ಪಾಕನೂ ಕೂಡ ರೆಡಿ ಆಗ್ತಾಯಿದೆ. ಸೊ ಎಷ್ಟಾಗುತ್ತೋ ಬಾಣಲಿಗೆ ಅಷ್ಟನ್ನ ಬಿಡಿ, ಜಾಸ್ತಿ ಆದರೆ ಚೆನ್ನಾಗಿರಲ್ಲ, ಅಂದರೆ ಚೆನ್ನಾಗಿ ಫ್ರೈ ಆಗಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗೇ ಫ್ರೈ ಆಗ್ತಾ ಇದೆ ಅಲ್ವಾ. ಸೊ ಎಲ್ಲ ಫ್ರೈ ಆದಮೇಲೆ ಮತ್ತೆ ಇಲ್ಲಿ ನೋಡಿ ಈ ಕಡೆ ಪಾಕ ಕೂಡ ರೆಡಿ ಆಗಿದೆ. ಸೊ ಪಾಕ ಏನಾಗಿದೆ, ಎಳೆ ಪಾಕ ಬರಬೇಕು ಅಂತ ಏನಿಲ್ಲ, ಜಸ್ಟ್ ಪಾಕ ಬರೋ ಟೈಮ್ ಆದರೆ ಸಾಕು. ಸೊ ಈ ಕಡೆ ಹಾಕಿದ್ದು 2ನೇ ಬ್ಯಾಚ್ ಹಾಕಿದ್ದು ಬೂಂದಿ ಕಾಳು ಕೂಡ ರೆಡಿ ಆಗಿದೆ. ಅದನ್ನು ಕೂಡ ಫ್ರೈ ಮಾಡಿಕೊಂಡು ಬಾಣಲಿಯಿಂದ ತೆಗೆದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಸೊ ಟ್ರಾನ್ಸ್ಫರ್ ಆದಮೇಲೆ ನಾವು ಇದನ್ನೆಲ್ಲ ಏನು ಮಾಡೋಣ, ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ರೌಂಡ್ ಅಂದರೆ ದರ್ದರಿ ಪೇಸ್ಟ್ ಮಾಡ್ಕೊಳ್ಳೋಣ. ಬೂಂದಿ ಕಾಳು ಚೆನ್ನಾಗಾಗಬೇಕಲ್ಲ. ಇಲ್ಲ ಅಂದರೆ ನೀವು ಕೈಯಲ್ಲಿ ಕೂಡ ಸ್ಮ್ಯಾಶ್ ಮಾಡ್ತೀನಿ ಅಂದರೆ ಸ್ಮ್ಯಾಶ್ ಮಾಡ್ಬೋದು. ಸೊ ನಾವಿಲ್ಲಿ ಸ್ಮ್ಯಾಶ್ ಮಾಡೋದು ಬೇಡ ಅಂತ ನಾನೇನು ಮಾಡಿದ್ದೀನಿ, ಅದನ್ನು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ರೌಂಡ್ ಪೇಸ್ಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೋಡಿ ಇದನ್ನು ಕೂಡ ಇನ್ನೊಂದು ಸ್ವಲ್ಪ ಹಿಟ್ಟು ಉಳಿತು, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀವಿ. ಅದನ್ನು ಕೂಡ ಹಾಕ್ಕೊಂಡು ಬೂಂದಿ ಕಾಳನ್ನ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀವಿ. ಸೊ ಇಲ್ಲಿ ನೋಡಿ ಇದು ಪಾಕ ಕೂಡ ಬಂದಿದೆ. ಸೊ ಈಗ ನಾವೇನು ಬೂಂದಿ ಕಾಳೆಲ್ಲ ಮಾಡ್ಕೊಂಡಿದ್ವಲ್ಲ, ಅದನ್ನು ಅದೇ ಥರ ಅದೇ ಎಣ್ಣೆಯಲ್ಲಿ ನಾನು ಗೋಡಂಬಿ, ದ್ರಾಕ್ಷಿ ಮತ್ತು ಲವಂಗ ಇಷ್ಟನ್ನು ಕೂಡ ಫ್ರೈ ಮಾಡ್ಕೊಳ್ತಿದ್ದೀನಿ. ಬೇಕು ಅಂದರೆ ತುಪ್ಪದಲ್ಲಿ ಮಾಡ್ಬೋದು. ಸೊ ನಮ್ಮ ಮನೇಲಿ ಸ್ವಲ್ಪ ತುಪ್ಪ ಕಮ್ಮಿ ತಿಂತಾರೆ, ಹಾಗಾಗಿ ನಾನು ಎಣ್ಣೆಯಲ್ಲೇ ಕೂಡ ಫ್ರೈ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ. ನೋಡಿ ನೀಟಾಗಿ, ಅಂದರೆ ಲವಂಗ ಹಾಕಿದಷ್ಟು ಘಮ ಚೆನ್ನಾಗಿರುತ್ತೆ. ಲಡ್ಡುಲಿ ಲವಂಗದ ಘಮನೇ ಮೇಯ್ನು, ಹಾಗಾಗಿ ಲವಂಗ ಕೂಡ ಫ್ರೈ ಮಾಡಿ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಪಾಕ ಕೂಡ ಬಂದಾಯಿತು. ಸೊ ನಾನೇನು ಹೇಳಿದ್ನಲ್ವ, ಬೂಂದಿ ಕಾಳು ಏನು ಮಾಡಿದ್ವಲ್ಲ ಅದನ್ನು ಮಿಕ್ಸಿಲಿ ಒಂದು ರೌಂಡ್ ಮಾಡಿಕೊಂಡು ಆ ಪಾಕಕ್ಕೆ ಹಾಕಿದ್ರೆ ಆಯಿತು. ಸೊ ನಾನು ಇಲ್ಲಿನ ಬೂಂದಿನ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ದರ್ದರಿ ಪೇಸ್ಟ್ ಮಾಡ್ಕೊಳ್ಳಿ ಸಾಕು. ಒಂದು ರೌಂಡ್ ಸುಮ್ಮನೆ ಮಿಕ್ಸಿ ಹಿಂಗೆ ಆನ್ ಮಾಡಿ ಆಫ್ ಮಾಡಿ, ನೋಡಿ ಈ ಥರ ಪೇಸ್ಟ್ ಮಾಡಿಕೊಂಡ್ರೆ ಸಾಕು. ಈ ಥರ ದರ್ದರಿ ರುಬ್ಕೊಂಡು ಅದನ್ನು ನಾವೇನು ಪಾಕ ರೆಡಿ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಂಡು ಮುಚ್ಚಿಟ್ಬಿಡ್ಬೇಕು. ಒಂದು 20-30 ಮಿನಿಟ್ಸ್ ಮುಚ್ಚಿಟ್ರೆ ಅಷ್ಟು ನಾವೇನು ಮಾಡ್ಕೊಂಡಿದ್ವಲ್ಲ ಅಷ್ಟು ಬೂಂದಿ ಕಾಳನ್ನು ದರ್ದರಿ ಪೇಸ್ಟ್ ಮಾಡಿಕೊಂಡು ಆ ಮಿಕ್ಸಿ ಸಕ್ಕರೆ ಪಾಕದೊಳಗಡೆ ಹಾಕಿ ಅದು ಏನು ಡ್ರೈ ಫ್ರೂಟ್ಸ್ ತೊಗೊಂಡಿದ್ವಲ್ಲ, ದ್ರಾಕ್ಷಿ, ಗೋಡಂಬಿ, ಯಾಲಕ್ಕಿ, ಅದನ್ನು ಕೂಡ ಮಿಕ್ಸ್ ಮಾಡಿ ಒಂದು 20-30 ಮಿನಿಟ್ಸ್ ಮುಚ್ಚಿಟ್ಬಿಟ್ರೆ ಆ ಬೂಂದಿ ಕಾಳು ಏನಾಗಿರೋದಲ್ವ, ಅದು ಸಕ್ಕರೆ ಪಾಕನೆಲ್ಲ ಹೀರ್ಕೊಂಡು ಬೂಂದಿ ಕಟ್ಟೋದಕ್ಕೆ, ಅಂದರೆ ಲಾಡು ಕಟ್ಟೋದಕ್ಕೆ ನಮಗೇನಾಗುತ್ತೆ, ಹದವಾಗಿ ಬಂದಿರುತ್ತೆ. ಸೊ ಬೂಂದಿ ಇದನ್ನು ಹಾಗೆ ಬೇಕಾದ್ರೆ ಇದನ್ನು ಮತ್ತೆ ಡ್ರೈ ಸಕ್ಕರೆ ಪುಡಿಲಿ ಬೇಕಾದ್ರೆ ಉದುರಿಸ್ಕೊಂಡು ಹಾಗೆ ತಿನ್ಬೋದು, ಲಡ್ಡು ಕೂಡ ಬೇಕಾದ್ರೆ ಮಾಡ್ಕೊಬೋದು. ಸೊ ಆಫ್ಟರ್ 30 ಮಿನಿಟ್ಸ್ ನೋಡಿ ಇಲ್ಲಿ ಎಲ್ಲ ಡ್ರೈ ಆಗಿದೆ ಅಲ್ವಾ. ಸೊ ಅದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಲಡ್ಡುನ ಉಂಡೆ ಕಟ್ಟಿದ್ರೆ ಆಯಿತು. ಸೊ ನೋಡಿ ಎಷ್ಟು ಚೆನ್ನಾಗಿದೆ, ಜ್ಯೂಸಿ ಆಗಿ ಲಡ್ಡು ಎಷ್ಟು ಚೆನ್ನಾಗಿದೆ ಅಲ್ವಾ, ತುಂಬಾ ಟೇಸ್ಟಿಯಾಗಿತ್ತು. ನೀವು ಕೂಡ
ಟ್ರೈ ಮಾಡ್ಕೊಳ್ಳಿ. 2 ಕಪ್ಪು ಕಡಲೆ ಹಿಟ್ಟಿಂದ 14ರಿಂದ 15 ಇಲ್ಲ 12ರಿಂದ 15 ಸಣ್ಣ ಉಂಡೆ ಮಾಡಿಕೊಂಡ್ರೆ ನಿಮಗೆ 15 ಲಡ್ಡುಗಳು ಬರುತ್ತೆ. ನಾನು ಸ್ವಲ್ಪ ಮೀಡಿಯಮ್ ಸೈಜ್ ಮಾಡಿದ್ರಿಂದ ನಮಗೆ 12ರಿಂದ 15 ಲಡ್ಡು ಬಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ.